ಸೋಮವಾರ ದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋ ಹಂಚ್ಕೊಳ್ತಾ ಇದ್ದೀನಿ. ನಾವಿವತ್ತು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಗೆ ಹೋಗೋಣಂತೆ. ಏನಪ್ಪ ಈ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದಾರಲ್ಲ ಮತ್ತ್ಯಾಕೆ ಅಂತ ಯೋಚಿಸ್ತಾ ಇದ್ದೀರಾ? ಸ್ವಲ್ಪದಲ್ಲೇ ಏನು ಈ ಸಸ್ಪೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಬೆಂಗಳೂರಲ್ಲಿರುವಂಥ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರಿನ ಗಿರಿನಗರದಲ್ಲಿದೆ. ಡ್ಯಾಲಸಲ್ಲಿ ನಾವು ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದ ಒಂದು ಭಾಗನೇ ಇದು. ಸಾಕಷ್ಟು ಸಲ ನಾವು ಡ್ಯಾಲಸಲ್ಲಿ ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹಾಗಾಗಿ ಬೆಂಗಳೂರಲ್ಲೇ ಇದ್ದು ಬೆಂಗಳೂರಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ಈ ನಮ್ಮ ಟ್ರಿಪ್ ಸೀರೀಸ್ ಸ್ಟಾರ್ಟ್ ಮಾಡೋದು ನಾವು ಈ ಒಂದು ದೇವಸ್ಥಾನದ ವಿಡಿಯೋದೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೇ ಬಿಟ್ವಿ. ಹೌದು ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ನನ್ನ ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ಇದು. ಅಂದರೆ ನಾವು ಇಂಡಿಯಾ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡ್ಯಾಲಸ್ಸಲ್ಲಿರೋ ದೇವಸ್ಥಾನದಷ್ಟು ಬೃಹದಾಕಾರದಲ್ಲಿ ಇಲ್ಲದೇ ಇದ್ರೂ ಇಲ್ಲೂ ಚಿಕ್ಕದಾಗಿದ್ದರೂ ತುಂಬಾ ಸುಂದರವಾಗಿ ನಿರ್ಮಿಸಲಾಗಿದೆ. ದೇವಸ್ಥಾನದ ಆರ್ಕಿಟೆಕ್ಚರ್ ಇರ್ಬೋದು, ಕೆತ್ತನೆಗಳಿರ್ಬೋದು, ಹಾಗೆಯೇ ಈ ದೇವಸ್ಥಾನದೊಳಗೆ ಮಾಡಿರುವಂಥ ಕೇರಳದ ಮ್ಯೂರಲ್ಸ್ ಅಂತೂ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನರು ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಇದು ನಾವು ಶನಿವಾರದ ದಿವಸ ಬೆಳಗ್ಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದಾಗ ತೆಗೆದಂಥ ವಿಡಿಯೋ. ಮುಖ್ಯ ದೇವರಾದ ಹನುಮಂತನ ವಿಗ್ರಹ, ಗಣೇಶ, ದತ್ತಾತ್ರೇಯ ಸ್ವಾಮಿಯ ಒಂದು ವಿಗ್ರಹ, ಬಾಲಸುಬ್ರಹ್ಮಣ್ಯ, ರಾಮ್ ಪರಿವಾರ್, ದುರ್ಗಾದೇವಿ, ಶಿವ ಮತ್ತು ನವಗ್ರಹಗಳನ್ನು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಡ್ಯಾಲಸಲ್ಲೂ ಇದೇ ಎಲ್ಲ ದೇವರ ಒಂದು ದರ್ಶನ ನಾವು ಪಡಿಬೋದು. ಅಷ್ಟೇ ಅಲ್ಲದೆ ಡ್ಯಾಲಸಲ್ಲಿ ಈಗ ಹೊಸದಾಗಿ ವೆಂಕಟೇಶ್ವರನ ಒಂದು ವಿಗ್ರಹದ ಒಂದು ಪ್ರತಿಷ್ಠಾಪನೆ ಸಹ ಆಗಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಇಲ್ಲೂ ಸಹ ಅದೇ ಥರನೇ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾದ ಪೇಂಟಿಂಗ್ಸ್ ಇದೆ ಅಂತ ಹೇಳಿಬಿಟ್ಟು. ಇಷ್ಟೇ ಅಲ್ಲದೆ ಡ್ಯಾಲಸ್ ಹನುಮಾನ್ ಟೆಂಪಲ್ಗೂ ಇಲ್ಲಿ ಈ ಆಂಜನೇಯನ ದೇವಸ್ಥಾನಕ್ಕೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಏನಂದರೆ ಡ್ಯಾಲಸ್ನಲ್ಲಿ ನಾವೇನಾದರೂ ಹರಕೆ ಇದ್ದಾಗ ಹರಕೆ ಕಟ್ಟೋದಕ್ಕೆ ದೋರಂ ಕೊಡ್ತಾರೆ. ಆದರೆ ಬೆಂಗಳೂರಿನ ದೇವಸ್ಥಾನದಲ್ಲಿ ಹರಕೆ ಹೊರಬೇಕು ಅಂದರೆ ಇಲ್ಲಿ ಪೂರ್ಣ ಫಲವನ್ನು ಕಟ್ಟಬೇಕು. ಇದರ ಪ್ರೊಸೀಜರು ಸಹ ಸ್ವಲ್ಪ ವಿಭಿನ್ನವಾಗಿದೆ. ದರ್ಶನದ ನಂತರ ಈ ರೀತಿ ನಮಗೆ ಪ್ರಸಾದ ಸಹ ಸಿಕ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಹರಕೆಯ ತೆಂಗಿನಕಾಯನ್ನು ಕಟ್ಟಬಹುದು. ಈ ಸಣ್ಣದಾದಂಥ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಜೈ ಗುರುದತ್ತ, ಜೈ ಹನುಮಾನ್.